ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ಒಂದು ಫಿಸಿಕ್ಸ್ ಕ್ಲಾಸಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಫಿಸಿಕ್ಸ್ ಫಸ್ಟ್ ಇಯರ್ PUC ಬ್ರಿಡ್ಜ್ ಕ್ಲಾಸ್. ಈಗಾಗಲೇ ಲಾಸ್ಟ್ ಪೀರಿಯಡ್ಸ್ ಗಳಲ್ಲಿ ನಿಮಗೆ GV ಸರ್ ಅವರು ಸುಮಾರು ಫಂಡಮೆಂಟಲ್ಸ್ ಅನ್ನ ಕಲಿಸ್ಕೊಟ್ಟಿದ್ದಾರೆ. I will try my level best to reach you people some other basic concepts which you need for your first PUC. ಆಲ್ರೆಡಿ ಕೆಲವು ಕಲ್ತಿರೋದನ್ನ ಸ್ವಲ್ಪ ಫಾಸ್ಟ್ ಆಗಿ ಬ್ರೀಫ್ ಮಾಡ್ಬಿಡೋಣ ನಾವು ಅಷ್ಟೇ. ನಮಗೆ ಮತ್ತೆ ಇಂಪಾರ್ಟೆಂಟ್ ಯಾವುದು, ಫಸ್ಟ್ ಇಯರ್ PUC ನಲ್ಲಿ ನಾವು ಜಾಸ್ತಿ ಓದೋದು ಯಾವುದು, ಅದ್ರ ಬಗ್ಗೆ ನಾವು ಓದ್ತಾ ಹೋಗೋಣ. ಓಕೆನಾ? ನಾವು ಈ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನೀವು ಓದಿದ್ದೀರಾ ಆಲ್ರೆಡಿ, ಸರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್? ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಭೌತ ವಸ್ತುಗಳು ಅಂತ ಹೇಳ್ತೀವಿ. ಏನು ಭೌತ ವಸ್ತುಗಳು ಅಂದ್ರೆ ಯಾವ್ದಾವ್ದನ್ನೆಲ್ಲ ನೀನು ಮೆಜರ್ ಮಾಡಬಹುದು ಅದನ್ನ. ಸೊ ಫಾರ್ ಎಕ್ಸಾಂಪಲ್ ಲೆಂತ್, ಯು ಕ್ಯಾನ್ ಮೆಜರ್ ದ ಲೆಂತ್. ಅಂಗಡಿಗೆ ಹೋಗಿ 1 ಮೀಟರ್ ಬಟ್ಟೆ ಕೊಡಿ ಅಂತ ಹೇಳ್ಬೋದು. ನಿಮ್ ಮನೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಉದ್ದ ಇದೆ ಅಂದ್ರೆ 50 ಫೀಟ್ಸ್ ಇದೆ, 30 ಫೀಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಲೆಂತ್ ಕ್ಯಾನ್ ಬಿ ಮೆಜರ್ಡ್. ಮಾಸ್ ಕ್ಯಾನ್ ಬಿ ಮೆಜರ್ಡ್. ನೀವು ಅಂಗಡಿಗೆ ಹೋಗಿ ನನಗೆ 2 kg ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಅವನು 2 kg ಅಕ್ಕಿನ ತೂಕ ಮಾಡಿ ಕೊಡ್ತಾನೆ. ಟೈಮ್ ಕ್ಯಾನ್ ಬಿ ಮೆಜರ್ಡ್. ಸೊ ನಿನಗೆ ಮನೆಯಿಂದ ಕಾಲೇಜಿಗೆ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯ್ತು? 2 ಮಿನಿಟ್ಸ್, 3 ಮಿನಿಟ್ಸ್, 20 ಮಿನಿಟ್ಸ್, ಹಾಫ್ ಎನ್ ಅವರ್, ಡಿಪೆಂಡ್ಸ್. ನಿಮ್ಮ ಮನೆಗಳ ದೂರದ ಮೇಲೆ ಡಿಪೆಂಡ್. ಟೈಮ್ ಕ್ಯಾನ್ ಬಿ ಮೆಜರ್ಡ್. ಸೊ ಮೇಜರ್ ಇವು ಮೂರು ನಮಗೆ ಬೇಸಿಕ್ ಫಂಡಮೆಂಟಲ್ ನೆನ್ಪಿಡ್ಕೋಬೇಕಾಗಿರೋದು: ಲೆಂತ್, ಮಾಸ್, ಟೈಮ್. ಓಕೆನಾ? ಸೊ ಇದನ್ನ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ವಿ. ಸೊ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ನಮಗೆ ಕೆಲವೊಂದನ್ನ ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ ಡೈರೆಕ್ಟ್ ಆಗಿ. ಈಗ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಡಿರೈವ್ಡ್ ಯೂನಿಟ್ಸ್ ಅಂತ ಸರ್ ಹೇಳ್ಕೊಟ್ಟಿದ್ದಾರೆ. ಯೂನಿಟ್ಸ್ ಮತ್ತೆ ಅದರಲ್ಲಿ ಡಿರೈವ್ಡ್ ಯೂನಿಟ್ಸ್ ಯಾವುದು, ಫಂಡಮೆಂಟಲ್ ಯೂನಿಟ್ಸ್ ಯಾವುದು ಅಂತ ಆಲ್ರೆಡಿ ಕಲ್ತಿದ್ದೀರಾ ನೀವು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ವೆಲಾಸಿಟಿ. ಸೊ ವೆಲಾಸಿಟಿ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಟೈಮ್ ಟೇಕನ್. ಸೊ ನಿನಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಗೊತ್ತಿರಬೇಕು, ಟೈಮ್ ಟೇಕನ್ ಗೊತ್ತಿರಬೇಕು. ಡೈರೆಕ್ಟ್ ಆಗಿ ನೀನು ವೆಲಾಸಿಟಿಯನ್ನ ಮೆಜರ್ ಮಾಡ್ಲಿಕ್ಕೆ ಬರಲ್ಲ. ಓಕೆ? ಸೊ ಹಾಗೆ ಡೆನ್ಸಿಟಿನ ಡೈರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಬರಲ್ಲ. ಮಾಸ್ ಗೊತ್ತಿರಬೇಕು, ವಾಲ್ಯೂಮ್ ಗೊತ್ತಿರಬೇಕು. ಹೀಗೆ ಕೆಲವೊಂದನ್ನ ನಾವು ಡಿರೈವ್ ಮಾಡ್ತೀವಿ. ಸೊ ದೇರ್ ಆರ್ ಸಮ್ ಅದರ್ ಕ್ವಾಂಟಿಟೀಸ್ ಲೈಕ್ ಟೆಂಪರೇಚರ್ ಕೂಡ ನಮಗೆ ವಿಚ್ ಕ್ಯಾನ್ ಬಿ ಮೆಜರ್ಡ್, ಅದನ್ನು ಕೂಡ ಮೆಜರ್ ಮಾಡಬಹುದು. ಕರೆಂಟ್, ನಮ್ಮ ಮನೆಯಲ್ಲಿ ಇರತಕ್ಕಂತ ಕರೆಂಟ್ ಅನ್ನ ಕೂಡ ನಾವು ಮೆಜರ್ ಮಾಡ್ತೀವಿ. 2 amperes, 3 amperes, 4 amperes, like this. Now after moving towards the scalars and vectors, ಲಾಸ್ಟ್ ಪೀರಿಯಡ್ ಅಲ್ಲಿ ನೀವೇನ್ ಕಲ್ತಿದ್ದೀರಲ್ವಾ ಅದನ್ನ. ಫಿಸಿಕಲ್ ಕ್ವಾಂಟಿಟೀಸ್ ನ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ರೆ, ಒಂದು ಸ್ಕೇಲಾರ್ಸ್ ಮತ್ತೊಂದು ವೆಕ್ಟರ್ಸ್. ಸೊ ಈ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಬೋತ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಅಲ್ಲಿ ನಾವು ತುಂಬಾ ಕಡೆ ಓದ್ತೀವಪ್ಪ ಇದನ್ನ. ಸೊ ಹಾಗಾಗಿ ನಾನು ಬೇಗ ಮತ್ತೆ ಒಂದ್ಸತಿ ನಿಮಗೆ ನೆನಪು ಮಾಡಿಕೊಂಡು ಮುಂದಿನ ಕಾನ್ಸೆಪ್ಟ್ ಗೆ ಹೋಗೋಣಂತೆ. ಸ್ಕೇಲಾರ್ಸ್ ಅಂದ್ರೆ ಏನು? The physical quantities having only magnitude, no direction. The physical quantities having only magnitude but not direction are called scalars. Sir, vectors ಅಂದ್ರೆ ಏನು ಸರ್ ಹಾಗಾದ್ರೆ? The physical quantities having both magnitude and direction are called vectors. ಇಲ್ಲಿ ಎರಡೂ ಕೂಡ ಇರುತ್ತೆ ನಿಮಗೆ. ಓಕೆನಾ? ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಲೆಂತ್ ಈಸ್ ಎ ಸ್ಕೇಲಾರ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಡೈರೆಕ್ಟ್ಲಿ. ಅದಕ್ಕೆ ಡೈರೆಕ್ಷನ್ ಇಲ್ಲ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಬಟ್ಟೆ ಅಂಗಡಿಗೆ ಹೋಗಿ ಹೇಳ್ತಾನೆ, ಅದನ್ನ 1.5 ಮೀಟರ್ ಯಾವ್ದು ಬಟ್ಟೆ ಕೊಡಿ ಅಂತ ಕೇಳ್ತೀರಾ ನೀವು. ಸಮ್ ಶರ್ಟ್ ಪೀಸ್, ಪ್ಯಾಂಟ್ ಪೀಸ್, ಅಥವಾ ಗರ್ಲ್ಸ್ ಆದ್ರೆ ನಿಮಗೆ ಬೇಕಾಗಿರೋದು ಅದು ಕೇಳ್ತೀರಾ. ಸೊ ಅವನು ಏನ್ ಮಾಡ್ತಾನೆ, ಒಂದು ಸ್ಕೇಲ್ ಅನ್ನ ಇಟ್ಕೊಂಡು ನಿಮಗೆ 1.5 ಮೀಟರ್ ನ ಅಳತೆ ಮಾಡಿ ಕೊಡ್ತಾನೆ. ಅದೇ ಏನಾದ್ರೂ ಅವನು ಡೈರೆಕ್ಷನ್ ಚೇಂಜ್ ಮಾಡಿ ಈ ತರ ಇಟ್ಕೊಂಡ್ರೆ 1.5 ಮೀಟರ್ ಚೇಂಜ್ ಆಗುತ್ತಾ? ನೋ. ಕೆಳಗಡೆ ಇಟ್ಕೊಂಡು ಅಳತೆ ಮಾಡಿದ್ರೆ ಏನಾದ್ರು ಚೇಂಜ್ ಆಗುತ್ತಾ? ನೋ. ಆ ಅಂಗಡಿ ಬಿಟ್ಟು ಪಕ್ಕದ ಅಂಗಡಿಗೆ ಹೋದ್ರೆ ಏನಾದ್ರು ಚೇಂಜ್ ಆಗುತ್ತಾ? ನೋ. ಲೆಂತ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಡೈರೆಕ್ಷನ್. ಅದಕ್ಕೆ ಡೈರೆಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಈ ಲೆಂತ್ ಏನಿದೆ ಅಲ್ಲ ನಿಮಗೆ, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಡೈರೆಕ್ಷನ್. ಸೊ ಅಂದ್ರೆ ಸ್ಕೇಲಾರ್ has only magnitude, it has no direction. ಹಾಗಾಗಿ ಕಂಪೇರ್ ಮಾಡೋಣ ಪಕ್ಕದಲ್ಲಿ. ವೆಕ್ಟರ್ಸ್ ಅಂದ್ರೆ I told you already, vectors are the physical quantities having both magnitude and direction.
ಸೊ ಉದಾಹರಣೆಗೆ ಇಲ್ಲಿ ನಾನು ನಿಮಗೆ ವೆಲಾಸಿಟಿ ಅನ್ನೋ ಎಕ್ಸಾಂಪಲ್ ಅನ್ನೇ ತಗೊಳ್ತೀನಪ್ಪ ನನಗೆ. ಓಕೆ, ವೆಲಾಸಿಟಿ ಸರ್, ಯಾಕೆ ಸರ್ ವೆಲಾಸಿಟಿ ವೆಕ್ಟರ್ ಆಗುತ್ತೆ ನಿಮಗೆ ಅಂತ ಅಂದ್ರೆ, ಸೊ ವೆಲಾಸಿಟಿಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಟೈಮ್ ಟೇಕನ್ ಬಂದಾಗ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಅನ್ನೋದು ಇಂಪಾರ್ಟೆಂಟ್. ಈಗ 20 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ ನೀನು ಅವಾಗ ಟುವಾರ್ಡ್ಸ್ ಯಾವ ಕಡೆ, ಚಿತ್ರದುರ್ಗ ಕಡೆ, ಟುವಾರ್ಡ್ಸ್ ಹರಿಹರ ಕಡೆ, ಅಥವಾ ಟುವಾರ್ಡ್ಸ್ ಇನ್ನೊಂದು ಯಾವ್ದೋ ಊರಿಗೆ, ಇಲ್ಲ ಯಾವ್ದೋ ಒಂದು ಡ್ರೋನ್ ತಗೊಂಡಿದ್ದೀರಾ ಅಂತಂದ್ರೆ ಅಪ್ವರ್ಡ್ ಹೋಗ್ತಾ ಇದೆ, ಅಲ್ಲಿಂದ ಕೆಳಗಡೆ ಬರ್ತಾ ಇದೆ, ರೈಟ್ ಸೈಡ್ ಹೋಗ್ತಾ ಇದೆ, ಲೆಫ್ಟ್ ಸೈಡ್ ಹೋಗ್ತಾ ಇದೆ. ಯು ನೀಡ್ ಅ ಡೈರೆಕ್ಷನ್. ವಿತೌಟ್ ಡೈರೆಕ್ಷನ್ ಯು ಕಾಂಟ್ ಸೇ ವೆಲಾಸಿಟಿ. ವೆಲಾಸಿಟಿನ ನಾವು ಹೇಳಲಿಕ್ಕೆ ಬರಲ್ಲ. ಇಟ್ ನೀಡ್ಸ್ ವಾಟ್? ಡೈರೆಕ್ಷನ್. ಅಲ್ಲಿ ನಮಗೆ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ದ ಫಿಸಿಕಲ್ ಕ್ವಾಂಟಿಟಿ, ಹಾಗಂತ ವ್ಯಾಲ್ಯೂಸ್, ಎಸ್ ವ್ಯಾಲ್ಯೂ ಕೂಡ ಇರಬೇಕಲ್ಲ. 0 ಇದ್ರೆ ನೋ ಯೂಸ್. ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಎರಡೂ ಇರಬೇಕು ನಮಗೆ. ಸೊ ವೆಕ್ಟರ್ಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಸೊ ಇದನ್ನ ನಾವು ವೆಕ್ಟರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಬೇಸಿಕ್ ಡಿಫರೆನ್ಸ್ ನಿಮಗೆ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಅಲ್ಲಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇನ್ನ ಒಂದು ನಿಮಗೆ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್, ಈ ಎರಡು ವರ್ಡ್ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ. ಈ ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್, ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್. ಏನ್ ಸರ್ ವ್ಯತ್ಯಾಸ ಹಾಗಾದ್ರೆ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್? ಈಗ ಒಂದು ಎಕ್ಸಾಂಪಲ್ ನ ನೋಡೋಣ ಇದಕ್ಕೆ ನಾವು. ಸಪೋಸ್ ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಸೇ ದ ಸ್ಟೂಡೆಂಟ್ ನೇಮ್ ಈಸ್ ಎ ಅನ್ನೋ ಒಬ್ಬ ಸ್ಟೂಡೆಂಟ್. ಈ ಸ್ಟೂಡೆಂಟ್ ಏನ್ ಮಾಡ್ದ, ಇವಾಗ 4 ಕಿಲೋಮೀಟರ್ ಈ ಕಡೆ ಟ್ರಾವೆಲ್ ಮಾಡ್ದ, ಸಮ್ ಯಾವ್ದೋ ಒಂದು ಈಸ್ಟ್ ಡೈರೆಕ್ಷನ್ ಅಂತ ಇಟ್ಕೊಳ್ಳಿ ನೀವು. ಆಫ್ಟರ್ 4 ಕಿಲೋಮೀಟರ್ ಆದ್ಮೇಲೆ ಮತ್ತೆ ಅವನು ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ದ, ಇಲ್ಲಿಗೆ ಬಿ ಅನ್ನೋ ಪಾಯಿಂಟ್ ಅನ್ನ ರೀಚಿಸೆ. ಇದು ಬಿ ಅನ್ನೋ ಪಾಯಿಂಟ್ ಇಟ್ಕೊಂಡ್ರೆ ಇದು ಸಿ ಅನ್ನೋ ಪಾಯಿಂಟ್ ಗೆ, ಬಿ ಇಂದ ಸಿ ಗೆ ಸಮ್ ಇದು 3 ಕಿಲೋಮೀಟರ್ ಅಂತ ತಗೊಂತೀವಿ. ಇದು ಉದ್ದ ಬಂದ್ಬಿಡ್ತಲ್ಲ ಜಾಸ್ತಿ, ಸುಮ್ನೆ ಹಾಗಾಗಿ ಇದನ್ನ 4 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಎ ಟ್ರಾವೆಲ್ಸ್ 3 ಕಿಲೋಮೀಟರ್ ಟುವರ್ಡ್ಸ್ ಬಿ, ಈ ಪಾಯಿಂಟ್ ಗೆ, ಅಂಡ್ ಫ್ರಮ್ ದ ಪಾಯಿಂಟ್ ಬಿ ಈ ಟ್ರಾವೆಲ್ 4 ಕಿಲೋಮೀಟರ್. ಹಾಗಾದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹಿಮ್? 3 + 4 7. ಇಟ್ಸ್ ಸಿಂಪಲ್ ಅಲ್ವಾ ನಿಮಗೆ? ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದಾನೆ? 7 ಕಿಲೋಮೀಟರ್. ಇಟ್ ಈಸ್ ದ ಪಾತ್ ಲೆಂತ್ ಅಂತ ಕೂಡ ಕರಿತೀವಿ. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಪಾತ್ ಲೆಂತ್. ಏನಿದೆ ನಿಮಗೆ ಅಲ್ಲಿಂದ ಅಲ್ಲಿಗೆ ಅಂತ. ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಗೆ ಹೇಳೋದಾದ್ರೆ, ಈ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ನಿಮಗೆ, ಇಟ್ ಈಸ್ ಜಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್, ಆರ್ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್. ಇಲ್ಲಿ ಯಾರೋ ಇನ್ನೊಬ್ಬ ನಿಂತ್ಕೊಂಡಿದ್ದಾನಪ್ಪ ಪರ್ಸನ್, ಇವನು ಯಾರೋ ನಿನ್ ಫ್ರೆಂಡ್, ಓಕೆನಾ? ಸಮ್ ಡಿ ಅಂತ ಅನ್ನೋ ನಿಂತ್ಕೊಂಡಿದ್ದಾನೆ. ಸೊ ಡಿ ಅಂತ ಅನ್ನೋ ನಿನ್ ಫ್ರೆಂಡೋ ನಿನ್ ಎನಿಮಿನೋ ಏನೋ ಒಂದಾಗಿದ್ದಾನೆ. ಹಿ ಅಬ್ಸರ್ವ್ಸ್, ಅವನೇನ್ ಮಾಡ್ತಾನೆ, ಕೈನಲ್ಲಿ ಒಂದು ಮೊಬೈಲ್ ಇಟ್ಕೊಂಡಿದ್ದ, ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇದ್ದಾನೆ. ನೀನು ಈ ಪಾಯಿಂಟ್ ಇಂದ ಹೊರಡುವಾಗ ನೋಡ್ದ, ಓ ಈಗ ನನ್ನ ಮನೆ ಬಿಟ್ಟಿದ್ದಾನೆ ಅಂತ ನೋಡ್ದ. ಆಫ್ಟರ್ ಸಮ್ ಮಿನಿಟ್ಸ್ ಸಮ್ ಅವರ್ಸ್ ಅವ್ನು ಬಿಸಿ ಆಗ್ಬಿಟ್ಟ ಮೊಬೈಲ್ ಅಲ್ಲಿ, ಅವ್ನು ಇಲ್ಲೆಲ್ಲ ಟ್ರಾವೆಲ್ ಮಾಡಿರೋದು ನೋಡೇ ಇಲ್ಲ. ವೆನ್ ಯು ರೀಚ್ ದ ಪಾಯಿಂಟ್ ಸಿ ರೀಚ್ ಆದಾಗ ಅವ್ನು ನೋಡ್ದ, ಆಗ್ಲೇ ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟಿದಾನಲ್ಲ ಅಂತ. ಸೊ ಅಕಾರ್ಡಿಂಗ್ ಟು ಹಿಮ್, ಇನಿಷಿಯಲ್ ಪಾಯಿಂಟ್ ಈಸ್ ಎ ಅಂಡ್ ದ ಫೈನಲ್ ಪಾಯಿಂಟ್ ಈಸ್ ಸಿ. ಅವನ ಪ್ರಕಾರ ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಸೊ ಇಫ್ ಯು ಜಾಯಿನ್ ದಿಸ್ ಒನ್, ದಿಸ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಯು ಅಕಾರ್ಡಿಂಗ್ ಟು ದಿಸ್ ಪರ್ಸನ್. ಅವನ ಪ್ರಕಾರ ಇದು ನಿಮ್ಮ ಟೋಟಲ್ ಡಿಸ್ಟೆನ್ಸ್ ಆಯ್ತು. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ನಿಮಗೆ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇಟ್ ನೀಡ್ಸ್ ಎ ಡೈರೆಕ್ಷನ್. ಹಾಗಾದ್ರೆ ಇದಕ್ಕೆ ಒಂದು ಡೈರೆಕ್ಷನ್ ಇಂಪಾರ್ಟೆಂಟ್ ಇದೆ ನಿಮಗೆ. ಫ್ರಮ್ ಎ ಟು ಸಿ, ಎ ಇಂದ ಸಿ ಕಡೆ ಟ್ರಾವೆಲ್ ಆಗಿದ್ದಾನೆ ಅಲ್ವಾ, ಇಟ್ ನೀಡ್ಸ್ ಎ ಡೈರೆಕ್ಷನ್. ಅದಕ್ಕೆ ಒಂದು ಡೈರೆಕ್ಷನ್ ಇರಬೇಕು. ವಿತೌಟ್ ಡೈರೆಕ್ಷನ್ ಯು ಕಾಂಟ್ ಸೇ, ಅದನ್ನ ನಾವು ಹೇಳಲಿಕ್ಕೆ ಬರಲ್ಲ. ದಟ್ಸ್ ವೈ ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್, ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್. ಹಾಗಾದ್ರೆ ಇದು ಎಷ್ಟು ದೂರ ಇರುತ್ತೆ ಸರ್ ನಿಮಗೆ? ಸೊ ಇದನ್ನ ನಾವು ನೋಡಿ, ಇದು 3 ಕಿಲೋಮೀಟರ್ ಇದೆ, ಇದು 4 ಕಿಲೋಮೀಟರ್ ಇದೆ ಅಂತ ಅಂದ್ರೆ, ಇಫ್ ಇಟ್ ಈಸ್ 90 ಡಿಗ್ರಿ ಇತ್ತು ನಮಗೆ ಆಂಗಲ್ ಅಂತ ಅಂದ್ರೆ, ದೆನ್ ಇಟ್ ಮಸ್ಟ್ ಬಿ ಏನಾಗಿರುತ್ತೆ, 5 ಕಿಲೋಮೀಟರ್ ಆಗಿರಲೇಬೇಕು ಡಿಸ್ಪ್ಲೇಸ್ಮೆಂಟ್. ಇದು ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತ ಕರಿತೀವಿ. ನೀವು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಸಾಕಲ್ವಾ. ಸ್ಕ್ವೇರ್ ಆಫ್ ದ ಹೈಪೋಥೆನಸ್ is equal to sum of the squares of the other two sides. AC square is equal to AB square plus BC square. So ಇದನ್ನ ನಾವು 5 ಕಿಲೋಮೀಟರ್ is the displacement. Distance ಎಷ್ಟಾಯ್ತು? 4 plus 3
7 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಯ್ತು. ಹಾಗಾದ್ರೆ ಸರ್ ಇಲ್ಲಿ ಯಾವನೋ ಒಬ್ಬ ಪಾಯಿಂಟ್ ಇದಾನಪ್ಪ, ಓಕೆನಾ, ಸೇ ಇವನು ಇನ್ನೊಬ್ಬ ಯಾವ್ದೋ ಸಮ್ ಎಕ್ಸ್ ಅಂತ ಕರ್ಕೊಳ್ಳಿ. ಈ ಎಕ್ಸ್ ಅಂತ ಅನ್ನೋನು ಏನ್ ಮಾಡ್ದ, ಮನೆಯಿಂದ ಹೊರಟ. ಸೊ ಮನೆಯಿಂದ ಸಮ್ ಏನೋ ಅಂಗಡಿಗೆ ಹಾಲ್ ತರ್ಲಿಕ್ಕೋ ಮತ್ತೊಂದಕ್ಕೋ ಹೊರಟ್ನಪ್ಪ. ಈ ಎಕ್ಸ್ ಅನ್ನೋನು ಹೊರಡುವಾಗ್ಲೂ ಕೂಡ ಈ ಡಿ ಅನ್ನೋ ಕೆಲಸ ಅದೇನೆ, ಮೊಬೈಲ್ ಹಿಡ್ಕೊಂಡು ಹೊರಗಡೆ ಕೂರೋದು, ಯಾರು ಏನ್ ಮಾಡ್ತಾರೆ ಅಂತ ನೋಡೋದೇ ಅವನ ಕೆಲಸ. ಈ ಎಕ್ಸ್ ಅನ್ನೋನ್ ಏನ್ ಮಾಡ್ದ, ಹಾಲ್ ತರಕ್ಕೆ ಅಂತ ಅಂಗಡಿಗೆ ಹೋದ, ಹಾಲ್ ತಗೊಂಡ, ಅಲ್ಲಿಂದ ಒಂದ್ ಸ್ವಲ್ಪ ಸೊಪ್ಪು ತಗೋಬೇಕು ಅಂತ ಹೋದ, ಮನೇಲಿ ಹೇಳಿದ್ರು ಅಂತ ಸೊಪ್ಪು ತಗೊಂಡ, ಇನ್ನೊಂದ್ ಸ್ವಲ್ಪ ಹಾಗೆ ಮುಂದೆ ಬಂದ, ಅಲ್ಲಿ ಪೇಪರ್ ತಗೋಬೇಕಿತ್ತು ಮನೆಗೆ, ಪೇಪರ್ ತಗೊಂಡ, ಆಮೇಲೆ ಲಾಸ್ಟಿಗೆ ಮನೆಗೆ ಬಂದ. ಈ ಡಿ ಅನ್ನೋನು ಏನ್ ಮಾಡ್ದ, ಎಕ್ಸ್ ಅನ್ನೋನು ಹೊರಡ್ಬೇಕಾದ್ರೆ ಮಾತ್ರ ನೋಡ್ದ, ವಾಪಸ್ ಬಂದಾಗ ನೋಡ್ದ. ಅಕಾರ್ಡಿಂಗ್ ಟು ದ ಡಿ, ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್ ಇಸ್ ಸೇಮ್ ಪಾಯಿಂಟ್ ಅಲ್ಲೇ ಇದ್ದಾನೆ. ಅವನು ನೋಡಿದಾಗ ಎಲ್ಲಿದ್ನೋ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗೂ ಅಲ್ಲೇ ಇದ್ದಾನೆ. ಹಾಗಾದ್ರೆ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? 0. If the initial and final positions are same, then the displacement is 0. But distance ಏನಾಗುತ್ತೆ ಹಾಗಾದ್ರೆ, ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ 1 ಕಿಲೋಮೀಟರ್ 1 ಕಿಲೋಮೀಟರ್ 1 ಕಿಲೋಮೀಟರ್ ಇದ್ರೆ the total distance traveled is 4 ಕಿಲೋಮೀಟರ್. Distance traveled 4 ಕಿಲೋಮೀಟರ್. Displacement is what? 0. ಈಗ ಅರ್ಥ ಆಗ್ತಾ ಇರ್ಬೇಕು ನಿಮಗೆಲ್ವಾ ಮೋಸ್ಟ್ಲಿ ಚೆನ್ನಾಗಿ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆ ಡಿಫರೆನ್ಸ್ ಏನು ಅಂತ. ಡಿಸ್ಟೆನ್ಸ್ ಅಂದ್ರೆ ಆಕ್ಚುಯಲ್ ಲೆಂತ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಆರ್ ಎ ಪರ್ಸನ್, ಆಕ್ಚುಯಲ್ ಏನ್ ಟ್ರಾವೆಲ್ ಆಗಿದ್ದಾನೆ, ಆಕ್ಚುಯಲ್ ಅಥವಾ ಪಾತ್ ಲೆಂತ್ ಅಂತ ಕರಿತೀವಿ ನಾವು. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಿದೆಯಲ್ಲ ನಿಮಗೆ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್. ಇಫ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಆರ್ ದ ಸೇಮ್, ದೆನ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಆಗಿರುತ್ತೆ. ಓಕೆ ಸರ್, ಹಾಗಾದ್ರೆ ನಿಮಗೆ ಸಪೋಸ್ ಇದೇ ನೀವು ವೆಕ್ಟರ್ಸ್ ಅನ್ನ ಈ ರೀತಿ, ಇವಾಗ ನಾನು ಹೇಳಿದೆ ನಿಮಗೆ ಸಮ್ ಇಬ್ರು ಪರ್ಸನ್ಸ್ ಗಳಿದಾರಪ್ಪ, ಇನ್ನು ಒಂದು ವೆಕ್ಟರ್ ಇದೆ, ಸೇ ಇದನ್ನ ನೀವು ಇವಾಗ 4 ಅಂತ ಇಟ್ಕೊಳ್ಳಿ. ಇನ್ನ ಒಂದು ಇದೆ ನಿಮಗೆ ಸೇಮ್ ಡೈರೆಕ್ಷನ್ ಅಲ್ಲೇ ಟ್ರಾವೆಲ್ ಆಗ್ತಾ ಇದ್ದಾನೆ, ಓಕೆನಾ, ವಿತ್ ಸಪೋಸ್ ಎಷ್ಟೋ ಇದೆ ನಿಮಗೆ 3 ಮೀಟರ್ ಪರ್ ಸೆಕೆಂಡ್, ಇವನು 4 ಮೀಟರ್ ಪರ್ ಸೆಕೆಂಡ್, ಇವನು 3 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಟೋಟಲ್ ಏನಾಯ್ತು ಇವರಿಬ್ರದ್ದು ಕೂಡ ಹಾಗಾದ್ರೆ ವೆಲಾಸಿಟಿ ಅಥವಾ ಸ್ಪೀಡ್ ಅಂತ ಅಂದ್ರೆ ಡೈರೆಕ್ಟ್ಲಿ ನೀವೇನ್ ಮಾಡ್ತೀರಾ, ಆಡ್ ಮಾಡ್ತೀರಾ. ದಟ್ ಈಸ್ 4 + 3 = 7 ಅಂತ ಆಡ್ ಮಾಡ್ತೀರಾ. 7 ಮೀಟರ್ ಪರ್ ಸೆಕೆಂಡ್ ಆಯ್ತು ಅವ್ರ ಸ್ಪೀಡ್. ಸಪೋಸ್ ಏನಾದ್ರೂ ಆಪೋಸಿಟ್ ಇದ್ರೆ, ಇವನು ಈ ಕಡೆ ಟ್ರಾವೆಲ್ ಆಗ್ತಾ ಇದ್ದಾನೆ ವಿತ್ ಎ ಸ್ಪೀಡ್ ಆಫ್ 4 ಮೀಟರ್ ಪರ್ ಸೆಕೆಂಡ್, ಇವನು ಈ ಕಡೆ ಟ್ರಾವೆಲ್ ಆಗ್ತಾ ಇದ್ದಾನೆ 3 ಮೀಟರ್ ಪರ್ ಸೆಕೆಂಡ್, ಓಕೆನಾ, ಆಪೋಸಿಟ್ ಡೈರೆಕ್ಷನ್ ಟ್ರಾವೆಲ್ ಆಗ್ತಾ ಇರೋದ್ರಿಂದ ಆಗ ವೆಲಾಸಿಟಿ ನೀವು ಆಡ್ ಮಾಡ್ಲಿಕ್ಕೆ ಬರಲ್ಲ, ಡೈರೆಕ್ಷನ್ ಚೇಂಜ್ ಆಯ್ತಲ್ವಾ. ಡೈರೆಕ್ಷನ್ ಚೇಂಜ್ ಆದಾಗ ಸೊ ಸಬ್ಟ್ರಾಕ್ಷನ್ 4 - 3 ಅಂದ್ರೆ ಏನಾಯ್ತು ಅವಾಗ ರಿಸಲ್ಟೆಂಟ್ ಸಮ್ 1 ಬಂತು ನಿಮಗೆ. ಸ್ವಲ್ಪ ಟಫ್ ಮಾಡ್ಲಾ ಇವಾಗ ಇದಕ್ಕಿಂತ ನಿಮಗೆ ಈ ತರ ಬನ್ನಪ್ಪ, ನಿಮ್ಮ ಮನೆಯಲ್ಲಿ ಇಲ್ಲಿ ಯಾವುದೋ ಒಂದು ಸಮ್ ಬ್ಯಾಗ್ ಇದೆ ಅಂತ ಇಟ್ಕೊಳ್ಳಿ, ಬ್ಯಾಗು ಅಥವಾ ಚೀಲನೋ ಇದೆಯಪ್ಪ. ನೀವೇನ್ ಮಾಡ್ತೀಯ, ನಿನಗ್ ಬೇಕು ಅಂತ ನೀನು ಈ ಕಡೆ ವಿತ್ ಎ ಫೋರ್ಸ್ ಆಫ್ 4 ನ್ಯೂಟನ್ ಅಪ್ಲೈ ಮಾಡಿ ಪ್ರೆಷರ್ ಹಾಕಿ ಎಳಿತಾ ಇದೆ, ಫೋರ್ಸ್ ಹಾಕಿ ಅದನ್ನ ಎಳಿತಾ ಇದೆಯಾ. ಇನ್ನೊಬ್ಬ ನಿನ್ನ ಅಣ್ಣನೋ ಅಕ್ಕನೋ ತಂಗಿನೋ ಏನ್ ಮಾಡ್ತಾಳೆ, ನನಗೆ ಬೇಕು ಅಂತ ಈ ಡೈರೆಕ್ಷನ್ ಅಲ್ಲಿ ಅವಳು ವಿತ್ ಎ ಫೋರ್ಸ್ ಆಫ್ 3 ನ್ಯೂಟನ್ ಅಪ್ಲೈ ಮಾಡಿ ಎಳಿತಾ ಇದ್ದಾಳೆ. ಈಗ ಆಡ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಆಡ್ ಮಾಡಿದ್ರಿ, ಆಪೋಸಿಟ್ ಡೈರೆಕ್ಷನ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿದ್ರಿ. ಮತ್ತೆ ಈಗ ಏನ್ ಮಾಡ್ಬೇಕು, ಇದು 3 ನ್ಯೂಟನ್ ಇದೆ, ಇದು ಈ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್ ಇದೆ, ಆಗ ಏನ್ ಮಾಡ್ಬೇಕು. That is the beauty of mathematics. That is the beauty of physics. So ಈಗ ನೀವೇನ್ ಮಾಡ್ತೀರಾ, ಅವರಿಬ್ಬರ ನಡುವೆ ಇರ್ತಕ್ಕಂತ ಆಂಗಲ್ ಅನ್ನ ನಾವು ನೋಡ್ಕೊಂತೀವಿ ಫಸ್ಟ್. ಲೇಟರ್ ಇದಕ್ಕೋಸ್ಕರ ಅಂತಾನೆ ನಾವು ಲಾಸ್ ಗಳನ್ನ ಮಾಡ್ಕೊಂಡಿದೀವಿ, ಓಕೆನಾ. ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಪಾಲಿಗನಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಆಲ್ರೆಡಿ ನಿಮಗೆ ಸರ್ ಅದನ್ನ ಬ್ರೀಫ್ ಆಗಿ ಹೇಳಿದ್ದಾರೆ, ಕ್ಲಾಸ್ ಅಲ್ಲಿ ನಾವು ಕೂಡ ಮತ್ತೆ ಡೀಟೇಲ್ ಆಗಿ ಕಲಿಸ್ಕೊಡ್ತೀವಿ. ಸೊ ಯೂಸಿಂಗ್ ದೋಸ್ ಲಾಸ್ ನಾವೇನ್ ಮಾಡ್ತೀವಿ, ಇದನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ, ಹೇಗೆ ಇದನ್ನ ಫೈಂಡ್ ಔಟ್ ಮಾಡೋದು ಏನು ಅಂತ, ಓಕೆನಾ. ಸೊ ಇದು ಎಷ್ಟು ನಿಮಗೆ ಸಮ್ 90 ಡಿಗ್ರಿ ಇದೆ ಇವೆರಡರ ಆಂಗಲ್ ಅಂತ ಅಂದ್ರೆ ಅದಕ್ಕೊಂದು ಲಾ ಇದೆ ನಿಮಗೆ. ರಿಸಲ್ಟೆಂಟ್ ಏನಾಗಿರುತ್ತೆ ಹಾಗಾದ್ರೆ, ಇಫ್ ದಿಸ್ ಇಸ್ ದ ರಿಸಲ್ಟೆಂಟ್ ಫೋರ್ಸ್ ಆಗಿತ್ತು ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ರೂಟ್ ಆಫ್ a² + b² + 2ab cos θ ಅಂತ ಒಂದು ಫಾರ್ಮುಲಾ ಇದೆ. ಸೊ 4² + 3² + 4 × 2 × 4 × 3 × cos 90 ಡಿಗ್ರಿ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸಮ್ ವ್ಯಾಲ್ಯೂಸ್ ಏನೋ ಬರುತ್ತೆ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದನ್ನ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಚಾಪ್ಟರ್ ಸ್ಟಾರ್ಟ್ ಆಗುತ್ತಲ್ಲ ಫಸ್ಟ್ PUC, ಆಗ ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ನಾವು. ಈಗ ಸಪೋಸ್ ನೀವು ವೆಕ್ಟರ್ಸ್ ಗೆ
ಡೈರೆಕ್ಷನ್ ಯಾಕೆ ಇಂಪಾರ್ಟೆಂಟ್ ವೆಕ್ಟರ್ಸ್ ಗೆ ಅಂತ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಸಿ ಒಂದು ರಿವರ್. ಸೊ ಒಂದು ರಿವರ್ ಅಲ್ಲಿ ವಾಟರ್ ಫ್ಲೋ ಆಗ್ತಾ ಇದೆಯಪ್ಪ, ಓಕೆನಾ. ಸೊ ರಿವರ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ರಿವರ್ ಫ್ಲೋ ಆಗ್ತಾ ಇದೆ. ಈಗ ನೀನ್ ಏನ್ ಮಾಡ್ತೀವಿ, ವೆರಿ ಗುಡ್ ಸ್ವಿಮ್ಮರ್. ಸೊ ನೀನ್ ಇವಾಗ ಇಲ್ಲಿಂದ ಸೇ ಸಮ್ ಪಾಯಿಂಟ್ ಪಿ ನಲ್ಲಿ ಇದೆಯಾ ನೀನು ಅಂತ ಇಟ್ಕೊಳ್ಳೋಣ. ಫ್ರಮ್ ದ ಪಾಯಿಂಟ್ ಪಿ ಯು ವಾಂಟ್ ಟು ರೀಚ್ ದ ಪಾಯಿಂಟ್ ಕ್ಯೂ. ನಿನ್ನ ಪ್ರಕಾರ ನೀನು ಈ ಡೈರೆಕ್ಷನ್ ಅಲ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ ಇವಾಗ ಇಲ್ಲಿಗೆ ಟ್ರಾವೆಲ್ ಮಾಡಬೇಕು. ಸೇ ಪಾಯಿಂಟ್ ಕ್ಯೂ, ಈ ಕ್ಯೂ ಅನ್ನೋ ಡೈರೆಕ್ಷನ್ ಅಲ್ಲಿ ನೀನು ಇವಾಗ ಟ್ರಾವೆಲ್ ಮಾಡಬೇಕು. ಇದು ನಿಂದು ವೆಲಾಸಿಟಿ. ಫಾರ್ ಎಕ್ಸಾಂಪಲ್ ನಿನ್ನ ಹೆಸರು ಏನೋ ಒಂದು ಕುಮಾರ ಅಂತ ಅಂದ್ರೆ ಇಟ್ ಈಸ್ ವೆಲಾಸಿಟಿ ಆಫ್ ಕುಮಾರ, ವಿ ಕೆ. ಓಕೆ, ಎಸ್. ಈಗ ಸಿನ್ಸ್ ಇಲ್ಲಿ ರಿವರ್ ಫ್ಲೋ ಆಗ್ತಾ ಇರೋದರಿಂದ ರಿವರ್ ನ ವೆಲಾಸಿಟಿ ನಿನ್ನ ವೆಲಾಸಿಟಿ ಸೇರ್ಕೊಂಡು ನೀನು ರೀಚ್ ಆಗೋದಿದೆಯಲ್ಲ, ಇಲ್ಲಿ ಯಾವುದೋ ಒಂದು ನಿನಗೆ ಪಾಯಿಂಟ್ ಕ್ಯೂ ಅಲ್ಲಿ ರೀಚ್ ಆಗ್ಬೇಕಿತ್ತು, ಬಟ್ ನೀನು ಇಲ್ಲಿ ರೀಚ್ ಆಗಲ್ಲ. ಯಾಕೆ? ರಿವರ್ ಇಸ್ ಫ್ಲೋಯಿಂಗ್. ರಿವರ್ ಫ್ಲೋ ಆಗ್ತಿರೋದ್ರಿಂದ ನೀನು ಇಲ್ಲೆಲ್ಲೋ ಹೋಗಿ ರೀಚ್ ಆಗ್ತೀಯ. ಸೇ ಸಮ್ ಪಾಯಿಂಟ್ ಆರ್, ಈ ಆರ್ ಅನ್ನೋ ಪಾಯಿಂಟ್ ಅಲ್ಲಿ ಬಂದು ರೀಚ್ ಆಗ್ತೀಯ ನೀನು. ಅಂದ್ರೆ ಲೈಕ್ ದಿಸ್, ಈ ಪಾಯಿಂಟ್ ಅಲ್ಲಿ ಬಂದು ನೀನು ರೀಚ್ ಆಗಿರ್ತೀಯ. ಸೇ ಇದು ನಿನಗೆ ಯಾಕೆ ಈ ಕಡೆ ಅಂದ್ರೆ ಇದು ವೆಲಾಸಿಟಿ ಆಫ್ ದಿ ರಿವರ್. ಸೊ ವಿ ಆರ್ ಇಸ್ ದ ವೆಲಾಸಿಟಿ ಆಫ್ ದ ರಿವರ್. ಸೊ ಇದು ವೆಲಾಸಿಟಿ ಆಫ್ ಎ ಕುಮಾರ, ಇದು ವೆಲಾಸಿಟಿ ಆಫ್ ರಿವರ್. ಇವ್ರು ಇಬ್ರದ್ದು ತಗೊಂಡ್ರೆ ನಿಮಗೆ ಇಲ್ಲಿಗೆ ರಿಸಲ್ಟೆಂಟ್ ಏನಾಗಿರುತ್ತೆ, ನಿಮಗೆ ವೆಕ್ಟರ್ ಅಂದ್ರೆ ರಿಸಲ್ಟೆಂಟ್ ವೆಲಾಸಿಟಿ ಇಲ್ಲಿ ಬಂದಿರುತ್ತೆ. ದಟ್ ಈಸ್ ಕ್ಯಾಪಿಟಲ್ ವಿ ಅಂತ ಬರ್ದಿರ್ತೀನಿ. ದಿಸ್ ಈಸ್ ವೈ ಯು ನೀಡ್ ಡೈರೆಕ್ಷನ್. Just I am going to explain why direction is very important for a vector. ನಮಗೆ ಡೈರೆಕ್ಷನ್ ಇಲ್ಲ ಅಂತ ಅಂದ್ರೆ ಇವೊಂದು ವಾಟರ್ ಫ್ಲೋ ಆಗ್ತಾ ಇತ್ತು ಅಂದ್ರೆ ನಿಮ್ ಪ್ರಕಾರ ನೀವು ಇಲ್ಲಿಗೆ ಬರ್ಬೇಕಿತ್ತು, ಬಟ್ ಬರಲ್ಲ. ಓಕೆನಾ. ಇಲ್ಲಿ ನಿಂತ್ಕೊಂಡು ಯಾರು ಅಬ್ಸರ್ವರ್ ನೋಡ್ತಾ ಇದ್ರು, ಅವನಿಗೆ ಅನ್ಸುತ್ತೆ ಇವನು ಯಾಕೆ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇಲ್ಲ, ಹೀಗೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತ. ದಟ್ ಫ್ಲೋಯಿಂಗ್ ರಿವರ್ ಏನಿದೆಯಲ್ಲ ನಿಮ್ಮನ್ನ ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡತ್ತೆ. ಒನ್ ಮೋರ್ ಎಕ್ಸಾಂಪಲ್, ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ವೆನ್ ಯು ಟ್ರಾವೆಲ್ ಇನ್ ಎ ಬೈಕ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಜೋರಾಗಿ ಮಳೆ ಬರ್ತಾ ಇದೆ. ಸೊ ನೀನು ಟ್ರಾವೆಲ್ ಮಾಡ್ತಾ 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 ಹೋದಾಗ ಮಳೆ ಜೋರಾಗಿ ಬರ್ತಾ ಇದೆಯಲ್ಲ, ನಿನಗೆ ನಿನ್ ಮುಖಕ್ಕೆ ಆ ಮಳೆ ನೀರು ಹೊಡೆದಂಗ ಆಗತ್ತೆ. ಓಕೆನಾ. ಯು ವಿಲ್ ಫೀಲ್ ದಟ್ ರೈನ್ ಈಸ್ ಹಿಟಿಂಗ್ ಯುವರ್ ಫೇಸ್. ಸೊ ನೀನ್ ಡೈರೆಕ್ಷನ್ ಚೇಂಜ್ ಮಾಡ್ತೀಯ, ಈ ರೂಟ್ ಬೇಡ ಹಿಂಗೆ ಹೋಗೋಣ ಅಂತ. ಆ ಡೈರೆಕ್ಷನ್ ಅಲ್ಲಿ ಹೋದ್ರೂ ಕೂಡ ಇಟ್ ಹಿಟ್ಸ್ ಯುವರ್ ಫೇಸ್. ಇನ್ನೊಂದು ರೋಡಿಗೆ ಹೋಗು, ಅಲ್ಲೂ ಕೂಡ ಹಾಗೆ ಅನ್ಸುತ್ತೆ ನಿನಗೆ. ಯಾಕೆ ಅಂತ ಅಂದ್ರೆ, ಸೊ ದ ವೆಲಾಸಿಟಿ ಆಫ್ ದಟ್ ರಿವರ್, ಇದು ರೈನ್ ಪ್ಲಸ್ ನಿನ್ನ ವೆಲಾಸಿಟಿ ಬೈಕ್, ಇದು ಎರಡೂ ಕೂಡ ನಿಮಗೆ ರಿಸಲ್ಟೆಂಟ್. ಸೊ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ನೀನು ನಿಂತ್ಕೋ ಸುಮ್ನೆ ಒಂದು ಕಡೆ, ಓಕೆ, ಮಳೆ ಬರ್ತಾ ಇದೆ, ಎಲ್ಲೂ ಬೇಡ, ಮಳೆಯಲ್ಲಿ ನಿಂದ್ರೆ ಒಳ್ಳೆ ಖುಷಿ ಆಗುತ್ತೆ ಅಂತ ಜಸ್ಟ್ ನೀನು ಒಂದ್ ಕಡೆ ನಿಂತ್ಕೊಂಡೆ ಅಂದ್ರೆ ರೈನ್ ನಿನಗೆ ವರ್ಟಿಕಲ್ ಆಗೇ ಬರ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾದ್ರೆ ದಟ್ ವೆಲಾಸಿಟಿ ನಿಮಗೆ ಗೊತ್ತಾಗಿದ್ದು ಏನಕ್ಕೆ ಅಂತ ಅಂದ್ರೆ ಬಿಕಾಸ್ ಆಫ್ ದಿಸ್ ರೈನ್ ವೆಲಾಸಿಟಿ ಅಂಡ್ ಯುವರ್ ಬೈಕ್ ವೆಲಾಸಿಟಿ. ನೋಡಿ ಇವೆರಡು ಕೂಡ ಎಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆನಾ. ಆಗ ನೀನೇನ್ ಮಾಡ್ತೀಯ, ಅಂಬ್ರಲ್ಲಾನ ಟುವರ್ಡ್ಸ್ ಯಾವಾಗ ನೀನ್ ಟ್ರಾವೆಲ್ ಆಗುವಾಗ ನಿನ್ ಮುಖಕ್ಕೆ ಹೊಡಿತಾ ಇದೆ ಅನ್ಸುತ್ತೋ ಆ ದಿಕ್ಕಲ್ಲಿ ನೀನ್ ಹಿಡ್ಕೊಂತೀಯ. ಇವಾಗ ನೀನು ವಾಕ್ ಮಾಡ್ತಾ ಹೋದ್ರು ಕೂಡ ಅಷ್ಟೇನೆ. So this is about some basic concepts of scalars and vectors. ಇದನ್ನ ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದೀವಿ ಅಂದ್ರೆ ಮುಂದೆ ನಾವು ಓದ್ತಾ ಹೋದಾಗೆಲ್ಲ ತುಂಬಾ ಡೀಟೇಲ್ ಆಗಿ ಓದ್ತೀವಿ. ಈಗ ನೆಕ್ಸ್ಟ್ ಆಕ್ಚುಲಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಮೆಕ್ಯಾನಿಕ್ಸ್. ಸೊ ಮೆಕ್ಯಾನಿಕ್ಸ್ ಅಂತ ಅನ್ನೋದು ನಿಮ್ಮ ಫಸ್ಟ್ ಇಯರ್ PUC ನಲ್ಲಿ ಒಂದು ಮೇಜರ್ ಯೂನಿಟ್ ವಿಚ್ ಕ್ಯಾರೀಸ್ ಆಲ್ಮೋಸ್ಟ್ 30 to 40 ಮಾರ್ಕ್ಸ್ ಟೋಟಲ್. ಬಹಳಷ್ಟು ಚಾಪ್ಟರ್ ಗಳೆಲ್ಲ ಸೇರ್ಕೊಂಡ್ರೆ ಸರ್ ಮೆಕ್ಯಾನಿಕ್ಸ್ ಅಂದ್ರೆ ಏನು ಸರ್? ಹಾಗಾದ್ರೆ ಗ್ಯಾರೇಜ್ ಅಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾರೋ ಅವರಿಗೆ ಸಿಂಗುಲರ್ ಆಗಿ ಹೇಳಿದ್ರೆ ಮೆಕ್ಯಾನಿಕ್, ಪ್ಲೂರಲ್ ಆಗಿ ಹೇಳಿದ್ರೆ ಮೆಕ್ಯಾನಿಕ್ಸ್. Am I right? No, I am wrong. You are also wrong. Mechanics is a branch of physics which deals with the study of motion of an object or the rest position of an object under the influence of force acting on it. ಯಾವುದೇ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ ಅಥವಾ ಮೋಷನ್ ಅಲ್ಲಿ ಇದೆ, ರೆಸ್ಟ್ ಅಲ್ಲಿ ಇರ್ಲಿಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಬಹಳ ರೆಸ್ಟ್ ಅಲ್ಲಿ ಇರುತ್ತೆ, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ರೆಸ್ಟ್ ಇಂದ ಮೋಷನ್ ಬರುತ್ತೆ. ಮೋಷನ್ ಅಲ್ಲಿ ಇದೆನಾ, ಮೋಷನ್ ಅಲ್ಲೇ ಹೋಗ್ಲಿಕ್ಕೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರೆ ಎಷ್ಟು ಸ್ಪೀಡ್ ಆಗಿ ಟ್ರಾವೆಲ್ ಆಗುತ್ತೆ. ಲೈಕ್ ದಿಸ್ ಇನ್ ಡೀಟೈಲ್ ಆಗಿ ಓದ್ತಾ ಹೋಗ್ತೀವಿ. So mechanics is a branch of physics which deals with the study of object at rest or in motion under the influence of what?
force, under the influence of the cause of force or force applied on it. ಸೊ ಮೆಕ್ಯಾನಿಕ್ಸ್ ಅನ್ನ ನಾವು ಬೇಸಿಕಲಿ ಎರಡು ಬ್ರಾಂಚ್ ಆಗಿ ಡಿವೈಡ್ ಮಾಡ್ಕೊಂತೀವಿ, ಒಂದು ಸ್ಟ್ಯಾಟಿಕ್ಸ್ ಮತ್ತೊಂದು ಡೈನಮಿಕ್ಸ್. ಒಂದು ಸ್ಟ್ಯಾಟಿಕ್ಸ್ ಮತ್ತೊಂದು ಡೈನಮಿಕ್ಸ್. ನೋಡಿ ಹೆಸರಲ್ಲೇ ಇದೆ, ಫಿಸಿಕ್ಸ್ ಅಲ್ಲಿ ಬಹಳ ಚೆನ್ನಾಗಿ ನಾಮಕರಣ ಮಾಡಿದ್ದಾರೆ, ವೆರಿ ಬ್ಯೂಟಿಫುಲ್ ನೇಮಿಂಗ್ ಸೆರೆಮನಿ ಅಂತೀವಲ್ಲ ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೊಳ್ಳೆ ಹೆಸರನ್ನ ಇಟ್ಟಿದ್ದಾರೆ, ನೆನಪಿಟ್ಕೊಳ್ಳಿಕ್ಕೆ ಬಹಳ ಇದೆ. ಸ್ಟ್ಯಾಟಿಕ್ಸ್ ಅಂದ್ರೆ ಏನು? ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫೋರ್ಸ್. ಅಷ್ಟೇ, ರೆಸ್ಟ್ ಅಲ್ಲೇ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಗಳ ಬಗ್ಗೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫೋರ್ಸ್ ಏನೇನಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಓದಿದ್ರೆ ಅದನ್ನ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ದಟ್ ಈಸ್ ಆಬ್ಜೆಕ್ಟ್ಸ್ ಅಟ್ ರೆಸ್ಟ್, ಆಬ್ಜೆಕ್ಟ್ಸ್ ಅಟ್ ರೆಸ್ಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫೋರ್ಸ್ ಅಂತ ಹೇಳ್ಬೋದು ನಾವು. ಹಾಗಾದ್ರೆ ಡೈನಮಿಕ್ಸ್ ಅಂದ್ರೆ ಏನು? ಐ ಆಮ್ ವೆರಿ ಡೈನಮಿಕ್ ಸರ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಡೈನಮಿಕ್? A branch of physics which deals with the study of objects in motion under the influence of force. Okay, so that is, it is in motion, objects in motion, objects in motion under the influence of force. So got it? So this is statics and ಇದನ್ನ dynamics ಅಂತೀವಿ. ಡೈನಮಿಕ್ಸ್ ಅಲ್ಲಿ ಮತ್ತೆ ನಮಗೆ ಮೇಜರ್ ಆಗಿ ಎರಡು ತರ ಇದೆ ಬ್ರಾಂಚು. ಓಕೆ, ಸೊ ಒಂದು ಕೈನಮ್ಯಾಟಿಕ್ಸ್, ಒನ್ ಈಸ್ ಕೈನಮ್ಯಾಟಿಕ್ಸ್ ಅಂಡ್ ಅನದರ್ ಒನ್ ಈಸ್ ಕೈನೆಟಿಕ್ಸ್. ಸೊ ಇಲ್ಲಿ ಮತ್ತೆ ನಾವು ಎರಡು ಬ್ರಾಂಚ್ ನ ನೋಡ್ತಾ ಇದ್ದೀವಿ, ಒಂದು ಕೈನಮ್ಯಾಟಿಕ್ಸ್ ಮತ್ತೊಂದು ಕೈನೆಟಿಕ್ಸ್. ಸರ್ ಕೈನಮ್ಯಾಟಿಕ್ಸ್ ಅಂದ್ರೆ ಏನು? ಕೈನಮ್ಯಾಟಿಕ್ಸ್ ಅಂತ ಅಂದ್ರೆ ಜಸ್ಟ್ ನಂದೇ ದಾರಿಯಪ್ಪ, ಯಾರು ಏನಾದ್ರು ಮಾಡ್ಲಿ, ನನ್ನ ಮೇಲೆ ಏನೇ ಫೋರ್ಸ್ ಬೀಳ್ಲಿ, ನನ್ನ ಮೇಲೆ ಏನೇ ಆಗ್ಲಿ, ನಾನು ಎಲ್ಲೂ ಡಿಸ್ಟರ್ಬ್ ಆಗಲ್ಲ, ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ. ದಟ್ ಇಸ್ ಕೈನಮ್ಯಾಟಿಕ್. ನಾವು ಹೇಳ್ತೀವಿ ಸರ್ ಐ ಆಮ್ ವೆರಿ ಕೈನಮ್ಯಾಟಿಕ್ ಸ್ಟೂಡೆಂಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಕೈನಮ್ಯಾಟಿಕ್? ಇಟ್ ಇಸ್ a branch of physics which deals with the study of objects in motion without the influence of any force. ಯಾವುದೇ ಫೋರ್ಸ್ ಗಳ ಇನ್ಫ್ಲೂಯೆನ್ಸ್ ಇಲ್ದಲೆ, ಕಾಸ್ ಇಲ್ದಲೆ ಅದು ಮೋಷನ್ ಅಲ್ಲಿ ಇರೋದನ್ನೇ ಸ್ಟಡಿ ಮಾಡ್ತಾ ಹೋದ್ರೆ ಅದನ್ನ ಕೈನಮ್ಯಾಟಿಕ್ಸ್. ಕೈನೆಟಿಕ್ಸ್ ಅಂದ್ರೆ ಏನು? The branch of physics which deals with the objects in motion under the influence of that force. With respect to force ಅನ್ನ ಇಟ್ಕೊಂಡೇ ಓದಿದ್ರೆ ಕೈನೆಟಿಕ್ಸ್, ಇಲ್ದಲೆ ಹಾಗೆ ಓದಿದ್ರೆ ಅದನ್ನ ನಾವು ಕೈನಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮತ್ತೆ ನಮಗೆ ಪೊಸಿಷನ್, ರೆಸ್ಟ್, ಮೋಷನ್ ಎಲ್ಲದೂ ಕೂಡ ಕೌಂಟ್ ಆಗುತ್ತೆ. ರೆಸ್ಟ್ ಅಲ್ಲಿ ಇದ್ರೆ ಸ್ಟ್ಯಾಟಿಕ್ಸ್ ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಮೋಷನ್ ಅಲ್ಲಿ ಇದ್ರೆ ಡೈನಮಿಕ್ಸ್ ಅಂತ ಹೇಳಿದ್ವಿ ಮೇಜರ್ ಆಗಿ. ಓಕೆ, ಸೊ ಇಲ್ಲಿಗೆ ನಿಲ್ಸಿರೋಣ ಇವತ್ತಿನ ಕ್ಲಾಸ್ ಅನ್ನ. ಸೊ ನೆಕ್ಸ್ಟ್ ಮಂಡೇ ಕ್ಲಾಸ್ ಅಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬರುತ್ತೆ. ಮೋಷನ್ 1 ಡೈಮೆನ್ಷನ್ ಅಲ್ಲಿ, 2 ಡೈಮೆನ್ಷನ್ ಅಲ್ಲಿ, 3 ಡೈಮೆನ್ಷನ್ ಅಲ್ಲಿ ಹೇಗಾಗುತ್ತೆ, ಸೊ ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಅಂಟಿಲ್ ಕೀಪ್ ಸ್ಟಡಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.